ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಜೂನ್ 26ನೇ ತಾರೀಕು ಶುಕ್ರವಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇನ್ನು ಯಾರಿಗೆ ಪೆಂಡಿಂಗ್ ಹಣ ಜಮಾ ಆಗಿಲ್ವೋ ಆ ಒಂದು ಹಣವನ್ನು ರಾಜ್ಯ ಸರ್ಕಾರ ಇವಾಗ ಬಿಡುಗಡೆ ಮಾಡೋಕೆ ಪ್ರಾರಂಭ ಮಾಡಿದೆ. ಕೆಲವರ ಖಾತೆಗಳಿಗೆ ಇವಾಗಲೇ ಪೆಂಡಿಂಗ್ ಹಣ ಕೂಡ ಜಮಾ ಆಗ್ತಿರುವಂತದ್ದು. ಇನ್ನು ನಿಮ್ಮ ಖಾತೆಗಳಿಗೆ ಪೆಂಡಿಂಗ್ ಹಣ ಜಮಾ ಆಗಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ಆಗಿ ಈ ಒಂದು ಕೆಲಸವನ್ನು ನೀವು ಮಾಡಲೇಬೇಕು. ಈ ಒಂದು ಕೆಲಸ ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಇವಾಗ ಬಂದಿರೋ ಹೊಸ ಅಪ್ಡೇಟ್ ಏನಿದೆ ಅಂದ್ರೆ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ತಿರುವಂತದ್ದು. ಹಾಗೆ ಇದರ ಜೊತೆಗೆ ಮರುಪರಿಶೀಲನೆ ಮಾಡ್ತೀವಿ ಅಂತಾನೆ ಹೇಳ್ತಿರುವಂತದ್ದು. ಮನೆ ಮನೆಗೆ ಬಂದು ಯಾವ ರೀತಿಯಾಗಿ ಮಾಡ್ತಿರುವಂತದ್ದು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿರುವಂತದ್ದು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನಾವು ರಿಲೀಸ್ ಮಾಡಿದಂತಹ ಹಣ ಇಮಿಡಿಯೇಟ್ಲಿ ಆಗಿ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಬೇಕು. ಯಾವುದೇ ಕಾರಣಕ್ಕೂ ಆ ಒಂದು ಹಣ ನಿಲ್ಲಬಾರ್ದು, ಪೆಂಡಿಂಗ್ ಉಳಿಬಾರ್ದು ಅಂತ ಆರ್ಥಿಕ ಇಲಾಖೆಗೆ ತಿಳಿಸಿರುವಂತದ್ದು. ಇನ್ನು ಕೆಲವೊಂದು ಕಾರಣಗಳಿಂದ ಏನು ಏಪ್ರಿಲ್, ಮೇ, ಜೂನ್ ಈ ತಿಂಗಳಿದ್ದು 3 ತಿಂಗಳಿಂದ ಹಣ ಯಾರಿಗೆ ಪೆಂಡಿಂಗ್ ಇತ್ತು, ಆ ಒಂದು ಹಣ ಪೆಂಡಿಂಗ್ ಉಳಿಯಿತು, ಆ ಒಂದು ಹಣವನ್ನು ಆದಷ್ಟು ಬೇಗ ಯಾವ ಜಿಲ್ಲೆಗಳಿಗೆ ರಿಲೀಸ್ ಮಾಡಬೇಕು ಆ ಜಿಲ್ಲೆಗಳಿಗೆ ಬೇಗ ಬಿಡುಗಡೆ ಮಾಡಬೇಕು ಅಂತ ಅಂದು ಇಮಿಡಿಯೇಟ್ಲಿ ಆಗಿ ರಿಲೀಸ್ ಮಾಡಬೇಕು ಅಂತ ಹೇಳಿರುವಂತದ್ದು. ಇನ್ನು ನಿಮಗೆ ಗೊತ್ತಿರಬಹುದು, ರಾಜ್ಯ ಸರ್ಕಾರ ಕೆಲವರಿಗೆ ಹಣವನ್ನು ಕೊಡೋದನ್ನ ಬಂದ್ ಮಾಡಿದೆ. ಬಡವರಿಗೆ ಮಾತ್ರ ಹಣವನ್ನು ಕೊಡಬೇಕು. ಒಟ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರು ಅರ್ಹತೆಯನ್ನು ಹೊಂದಿರ್ತಾರೋ ಅಂತವರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭವನ್ನು ಪಡೆಯಬೇಕು ಎಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತದ್ದು. ಇಮಿಡಿಯೇಟ್ಲಿ ಆಗಿ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅರ್ಹತೆಯನ್ನು ಹೊಂದಿರ್ತಾರೋ ಅಂತವರಿಗೆ ಇಮಿಡಿಯೇಟ್ಲಿ ಆಗಿ ಹಣವನ್ನು ರಿಲೀಸ್ ಮಾಡಬೇಕು ಅಂತ ಹೇಳಿರುವಂತದ್ದು. ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇವತ್ತು ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡ್ತಿರುವಂತದ್ದು. ಕೆಲವೊಬ್ಬರಿಗೆ 2 ಕಂತುಗಳ ಹಣ, ಇನ್ನು ಕೆಲವರಿಗೆ 3 ಕಂತುಗಳ ಹಣ ಬಿಡುಗಡೆ ಆಗ್ತಿರುವಂತದ್ದು. ಇನ್ನು ಯಾವ ಜಿಲ್ಲೆಗಳಿಗೆ ಹಣನ ಇವತ್ತು ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಪೂರ್ತಿಯಾದ ವಿವರವನ್ನು ತಿಳಿಸ್ತೀನಿ. ಆದಷ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ಒಂದೇ ಮನೆಯಲ್ಲಿ ಎರಡೆರಡು ಮನೆಗಳು ಇರ್ತವೆ. ಅವರು ಏನು ಇಬ್ಬಿಬ್ರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿತಾ ಇರ್ತಾರೆ. ರೇಷನ್ ಕಾರ್ಡ್ಗಳನ್ನು ಕೂಡ ಬೇರೆ ಮಾಡಿಸ್ಕೊಂಡಿರ್ತಾರೆ. ಅಂತವರಿಗೆ ಅನುಕೂಲ ಕೂಡ ಆಗಿದೆ. ಇಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ಒಂದೇ ಮನೆಯಲ್ಲಿ 2-3 ಯಾರಿರ್ತಾರೋ ಅಂತವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡೋದನ್ನು ಬಂದ್ ಮಾಡಲು ನಿರ್ಧಾರ ಮಾಡಿದೆ. ಇನ್ನು ಇದರ ಜೊತೆಗೆ ಹೊರ ರಾಜ್ಯದವರು ಕೂಡ ನಮ್ಮ ಕರ್ನಾಟಕದಲ್ಲಿ ಬಂದು ನೆಲೆಸಿದ್ದು ಅವರು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಅವರು ಪಡೆದುಕೊಳ್ತಿದ್ರು. ಅದಕ್ಕಾಗಿ ರಾಜ್ಯ ಸರ್ಕಾರ ಇಂಥವರಿಗೆ ಹಣವನ್ನು ಕೊಡೋದನ್ನು ಬಂದ್ ಮಾಡಿದೆ. ಹಾಗೆ ಇದರ ಜೊತೆಗೆ ಏನು ಶ್ರೀಮಂತರು ಇರ್ತಾರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟೋರು, ಮತ್ತೆ ಇದರ ಜೊತೆಗೆ GSTನೂ ಯಾರು ಕಟ್ತಾರೆ ಅಂತವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡೋದನ್ನು ಬಂದ್ ಮಾಡಲು ನಿರ್ಧಾರ ಮಾಡಿದೆ. ಇನ್ನು ಇವತ್ತಿನ ಹೊಸ ಅಪ್ಡೇಟ್ ನ ನೋಡೋದಾದ್ರೆ, ಇವತ್ತು ಈ ಜಿಲ್ಲೆಗಳಿಗೆ ಪೆಂಡಿಂಗ್ ಹಣ ಇವತ್ತು ರಿಲೀಸ್ ಆಗ್ತಿರುವಂತದ್ದು. ಇನ್ನು ಯಾವ ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಿದೆ ಅಂತ ನೋಡೋದಾದ್ರೆ, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಕಲಬುರಗಿ, ವಿಜಯನಗರ, ಕೊಪ್ಪಳ, ಬೀದರ್, ಮಂಡ್ಯ, ವಿಜಯಪುರ, ಮೈಸೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಬಳ್ಳಾರಿ, ಗದಗ, ಕೊನೆಯದಾಗಿ ರಾಯಚೂರು ಅಂತ ಹೇಳಿರುವಂತದ್ದು. ಈ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡ್ತಿರುವಂತದ್ದು. ಯಾರ್ಯಾರಿಗೆ ಇನ್ನು 2 ತಿಂಗಳು ಹಣ ಮತ್ತೆ ಅದರ ಜೊತೆಗೆ ಇನ್ನು ಯಾರ್ಯಾರಿಗೆ 3 ತಿಂಗಳು ಹಣ ಬಂದಿಲ್ವೋ ಆ ಒಂದು ಕಂತುಗಳ ಹಣ ಇವತ್ತು ರಿಲೀಸ್ ಆಗಿದೆ. ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬರಬಹುದು. ಯಾವ ಟೈಮಲ್ಲಾದ್ರೂ ನಿಮ್ಮ ಖಾತೆಗಳಿಗೆ ಹಣ ಬಂದು ಸೇರಬಹುದು. ಆದಷ್ಟು ಅಕೌಂಟ್ ಸ್ಟೇಟಸ್ ನ ಚೆಕ್ ಮಾಡ್ತಾ ಇರಿ. ಅವಾಗ ಮೆಸೇಜ್ ಗಳನ್ನು ಚೆಕ್ ಮಾಡ್ತಾ ಇರಿ. ಯಾವ ಟೈಮಲ್ಲಾದ್ರೂ ನಿಮ್ಮ ಖಾತೆಗಳಿಗೆ ಹಣ ಬರಬಹುದು. ಕೆಲವರಿಗೆ 2,000 ಬರಬಹುದು, ಇನ್ನು ಕೆಲವರಿಗೆ 4,000 ಬರಬಹುದು, ಇನ್ನು ಕೆಲವರಿಗೆ 6,000 ಕೂಡ ಬರಬಹುದು. ಅವಾಗ ನಿಮ್ಮ ಮೊಬೈಲ್ ಗಳನ್ನ ಚೆಕ್ ಮಾಡ್ತಾ ಇರಿ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಇದೇ ತರ ಹೊಸ ಅಪ್ಡೇಟ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ.